ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಹುಣ್ಣಿಮೆ ದಿನದಿಂದ ನಮಗೆ ಯಾವೆಲ್ಲ ಜೀವನದಲ್ಲಿ ಬದಲಾವಣೆಗಳಾಗುತ್ತವೆ ಅಂದ್ರೆ ನಮ್ಮಲ್ಲಿರುವಂತಹ ಎಷ್ಟೆಲ್ಲ ನೆಗೆಟಿವ್ ಎನರ್ಜಿ ಇರುತ್ತೆ, ಆ ನೆಗೆಟಿವ್ ಎನರ್ಜಿ ಎಲ್ಲ ಕಳೆದು ನಮ್ಮಲ್ಲಿ ಯಾವ ಬದಲಾವಣೆಗಳು, ಹೊಸ ಬದಲಾವಣೆಗಳಾಗುತ್ತವೆ ಅನ್ನೋದನ್ನ ಇವತ್ತಿನ ದಿನ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು. ಇವತ್ತಿನ ನನ್ನ ವ್ಯೂವರ್ಸಿಗೆ ಹುಣ್ಣಿಮೆ ಕಳೆದ ನಂತರ ಏನೆಲ್ಲ ಆಪರ್ಚುನಿಟಿಗಳು ಸಿಗುತ್ತವೆ, ಏನೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತವೆ ಅನ್ನೋದನ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ಇದನ್ನ ತೆಗೆದುಕೊಳ್ಳಿ, ಇನ್ನುಳಿದಿರೋ ಸ್ಕಿಪ್ ಮಾಡಿ. ಮತ್ತೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ವಿಡಿಯೋ ಮಾಡೋಕ್ಕೆ ನನಗೆ ಒಳ್ಳೆ ಎನರ್ಜಿ ಪಾಸ್ ಆಗುತ್ತೆ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು, ಥ್ಯಾಂಕ್ ಯು. Ace of Wands, Ice card, 10 of Wands, Justice, 8 of Cups, next King of Wands. ವಂಡರ್ಫುಲ್ ಕಾರ್ಡ್ ಬಂದಿದೆ. ಏನಪ್ಪಾ ಅಂದ್ರೆ ಏಸ್ ಆಫ್ ವಾಂಡ್ಸ್, ದೇವರ ಆಶೀರ್ವಾದ ನಿಮಗೆ ಸದಾ ನಿಮ್ಮ ಜೊತೆ ಇರುತ್ತೆ ಅನ್ನೋದು ಈ ಕಾರ್ಡಿನ ಉದ್ದೇಶ. ನೀವು ಏನಾದರೂ ವಿಶ್ ಮಾಡ್ಕೊಂಡಿದ್ರೆ ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಹುಡುಕಿಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದಾವೆ. ನೀವು ಏನೇ ಒಂದು ಮಾಡ್ತಾ ಇದ್ದೀರಾ ಅಂದ್ರೂ ಸಹಿತ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಹೊಸ ಪಾರ್ಟ್ನರ್ ವಿಚಾರವಾಗಿರ್ಬೋದು, ಮ್ಯಾರೇಜ್ ಆಗ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ದೀರಾ, ಅಥವಾ ಎಂಗೇಜ್ಮೆಂಟ್ ಆಗ್ತಾ ಇದೆಯಾ, ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಬರ್ತಾ ಇದೆ. ಯಾವ ಥರ ಅವಕಾಶಗಳು, ನೀವು ಏನೆಲ್ಲ ಕನಸು ಕಂಡಿದ್ದೀರಲ್ಲ ಆ ಎಲ್ಲ ಅವಕಾಶಗಳು ನಿಮ್ಮ ಕೈಗೆ ಬಂದು ಸೇರುವಂಥದ್ದಿದಾವೆ. ವಿಶ್ ಫುಲ್ ಆಗುತ್ತೆ, ಫ್ರೂಟ್ಫುಲ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಜೀವನಕ್ಕೆ ಒಳ್ಳೆಯ ಅವಕಾಶಗಳು ಇದಾವೆ ಅನ್ನೋದು ಇವತ್ತು ಈ ಕಾರ್ಡ್ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅಂದ್ರೆ ಯೂನಿವರ್ಸ್ ನಿಮಗೆ ಎಲ್ಲ ಕೊಟ್ಟಿದ್ದಾರೆ, ಅದನ್ನ ನೀವು ಹೇಗೆ ಬಳಸ್ಕೊಳ್ತೀರಾ ಅನ್ನೋದು ಇಲ್ಲಿ ಈ ಕಾರ್ಡಿನ ಉದ್ದೇಶ. ಅದೇ ರೀತಿ ನಿಮಗೆ ಕೊಟ್ಟಂತ ಆಪರ್ಚುನಿಟಿಗಳನ್ನ ನೀವು ಯಾವ ರೀತಿ ನಿಮ್ಮ ಅಂದ್ರೆ ನಿಮಗೆ ಇವಾಗ ನಮಗೊಂದು ಅವಕಾಶ ಇದೆಯಪ್ಪ, ಈಗ ನಮಗೊಂದು ಕೆಲಸ ಇದೆ, ಆ ಕೆಲಸದಲ್ಲಿ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ನಾವು ಎಷ್ಟು ಜೀವನ ಮಾಡ್ತಾ ಇದ್ವಿ, ನಾವು ಅದನ್ನ ಹೆಂಗೆ ಭದ್ರವಾಗಿ ಅದನ್ನ ಕಾಪಾಡ್ಕೋತಾ ಇದ್ದೀವಿ. ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನಾವು ಮಾಡುವಂಥ ಕೆಲಸ ಆಗಿರ್ಬೋದು, ಅಥವಾ ಕೋರ್ಟ್ ಕಚೇರಿ ಕೆಲಸಗಳಾಗಿರ್ಬೋದು, ಅಥವಾ ನೀವು ಏನೇ ಒಂದು ವಿಚಾರದಲ್ಲಿ ನಿಮ್ಮ ಈ ಪ್ರತಿಯೊಂದು ಕೆಲಸದಲ್ಲೂ ನಾವು ಅದನ್ನ ಹೇಗೆ ಭದ್ರವಾಗಿ ಹಿಡಿದುಕೊಂಡು ನಾವು ಅದನ್ನ ಕಾಪಾಡ್ಕೋತಾ ಇದ್ದೀವಿ. ಯೂನಿವರ್ಸ್ ಕೊಡ್ತಾರೆ ನಮಗೆ ಏನೆಲ್ಲ ಆಪರ್ಚುನಿಟಿಗಳನ್ನ ಕೊಡ್ತಾರೆ. ಆ ಆಪರ್ಚುನಿಟಿಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ, ಒಳ್ಳೆ ರೀತಿಯಿಂದ ನಾವು ಬಳಸ್ಕೊಳ್ಬೇಕು. ಅದನ್ನ ಒಂದು ಕೆಟ್ಟ ಉದ್ದೇಶಕ್ಕೆ ಯೂಸ್ ಮಾಡ್ಕೊಳ್ಳೋದು, ಅಥವಾ ಬೇರೆ ನನಗೆಲ್ಲ ಇದೆ ಅಂತ ಹೇಳಿ ಅಹಂ ತೋರಿಸೋದು, ಅಥವಾ ನಮ್ಮ ಜೀವನದಲ್ಲಿ ಎಲ್ಲ ಇದೆಯಪ್ಪ, ನಾನು ಯಾಕೆ ಅವ್ರಿಗೆ ಬಗ್ಗಬೇಕು, ನಾನು ಯಾಕೆ ಅವ್ರಿಗೆ ಇದು ಮಾಡಬೇಕು, ಈ ಥರ ಏನಾದರೂ ನಿಮ್ಮ ಮನಸ್ಸಲ್ಲಿ ನಿಮ್ಮ ಭಾವನೆಗಳಲ್ಲಿ ಇತ್ತು ಅಂದರೆ ಅದನ್ನ ತೆಗೆದುಹಾಕಿ. ನಿಮಗೆ ಯೂನಿವರ್ಸು ನಿಮಗೆ ಒಳ್ಳೆ ಅವಕಾಶ ಕೊಟ್ಟಿದೆ, ಒಳ್ಳೆ ಜೀವನ ಕೊಟ್ಟಿದೆ, ಒಳ್ಳೆ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕೆಲಸಗಳಾಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ನಿಮಗೆ ಯೂನಿವರ್ಸ್ ಕೊಟ್ಟದ್ದನ್ನ ಚೆನ್ನಾಗಿ ಬಳಸ್ಕೊಳ್ಳುವಂತಹ ಸಾಮರ್ಥ್ಯ ಇಟ್ಕೋಬೇಕು ಅನ್ನೋದು ಈ ಕಾರ್ಡಿನ ಉದ್ದೇಶ. ಅದೇ ರೀತಿ ಜಸ್ಟಿಸ್
ಇಷ್ಟು ನಿಮಗೆ ಯೂನಿವರ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಕಷ್ಟಪಟ್ಟಿದ್ದಕ್ಕೆ ಯೂನಿವರ್ಸ್ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಆಧ್ಯಾತ್ಮಿಕವಾಗಿ ಯಾರಾದ್ರೂ ಇದ್ರೆ ಅಂದ್ರೆ ನೀವು ಮೆಡಿಟೇಷನ್ ಮಾಡ್ತಿರ್ಬೋದು ಅಥವಾ ರೇಖಿ ಹೀಲರ್ ಆಗಿರ್ಬೋದು, ಧ್ಯಾನ ಮಾಡ್ತಿರ್ಬೋದು, ನೀವು ಏನೇ ಒಂದು ಮಾಡ್ತಿರ್ಬೋದು. ನಿಮ್ಮ ಹಿಂದೆ ಏನೆಲ್ಲ ಕಷ್ಟಪಟ್ಟಿದ್ದೀರಾ ಆ ಕಷ್ಟಕ್ಕೆಲ್ಲ ಇವತ್ತು ಒಳ್ಳೆಯ ಉತ್ತರ ಇದೆ. ಒಳ್ಳೆಯ ಜಸ್ಟಿಸ್, ನ್ಯಾಯ ನಿಮಗೆ ಸಿಗುತ್ತೆ. ಈ ಹುಣ್ಣಿಮೆ ನಂತರ ನಿಮಗೆ ಒಳ್ಳೊಳ್ಳೆ ನೀವು ಅನ್ಕೊಂಡಿದ್ದಕ್ಕೆ ಎಲ್ಲದಕ್ಕೂ ನ್ಯಾಯ ಸಿಗುತ್ತೆ. ಇಲ್ಲಿ ಯೂನಿವರ್ಸ್ ನಿಮಗೆ ಏನು ಕೊಟ್ಟಿದ್ದಾರೆ, ಆಪರ್ಚುನಿಟಿಗಳನ್ನ ಕೊಟ್ಟಿದ್ದಾರೆ, ನಿಮ್ಮ ವಿಶ್ ಫುಲ್ಫಿಲ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳಿ ಅದನ್ನು ಸಹಿತ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ನಿಮಗಿಷ್ಟು ಹಂಗೆ ಬಂದಿಲ್ಲ, ನಿಮಗೆ ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಬಂದೈತಿ. ನೀವು ಎಷ್ಟು ಎಮೋಷನ್ಸ್ ಆಗಿ ನಿಮ್ಮ ಜೀವನ ಎಷ್ಟು ಕಷ್ಟದಲ್ಲಿ ನೀವು ಜೀವನ ಮಾಡ್ಕೊಂಡು ಹಿಂದಿನೆಲ್ಲ ಆ ಕಷ್ಟನ್ನೆಲ್ಲ ಹೊಡೆದಾಕಿ ನೀವು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಲಿ ಬಂದಿದ್ದೀರಾ. ಆ ದಾರಿಲಿ ಬಂದಿರಿ ಅಂದ್ರೆ ನಿಮಗೆ ನ್ಯಾಯ ಸಿಗ್ಲೇಬೇಕಲ್ವಾ, ಯಾವತ್ತಾದ್ರೂ ನಿಮಗೆ ನ್ಯಾಯ ಸಿಗ್ಲೇಬೇಕು. ಆದ್ರೆ ನಿಮಗೆ ಈ ಹುಣ್ಣಿಮೆ ಕಳೆದ ನಂತರ ನ್ಯಾಯ ಸಿಗ್ತಾ ಇದೆ. ಅದನ್ನೇನ್ ಮಾಡ್ಬೇಕು, ನಿಮಗೆ ನ್ಯಾಯ ಸಿಗ್ತಾ ಇದೆ ಅಂತ ಹೇಳಿ ನೀವು ಕಟ್ಟಂತ ಎಮೋಷನ್ಸ್ ಇಂದ ನೀವು ಹೊರಗೆ ಬಂದ್ರೆ ಮಾತ್ರ ಇದಕ್ಕೆ ವ್ಯಾಲ್ಯೂ. ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಹಿಂದಿನ ಜೀವನದಲ್ಲಿ, ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ ಎಲ್ಲನೂ ಹೊರಗೆ ಹಾಕ್ಬೇಕು. ಪ್ರತಿಯೊಂದು ನಾವು ಒಳ್ಳೆ ದಾರಿಲಿ ಹೋಗ್ತಾ ಇದೀವಪ್ಪ ಅಂದ್ರೆ ನಮ್ಮ ಆಜು ಬಾಜು ಇರುವಂತವ್ರು ಎಷ್ಟು ಜನ ಇರ್ತಾರೆ, ಅವನಿಗೆ ಯಾಕೆ ಒಳ್ಳೇದಾಗ್ತೈತೆ, ಅವನ್ನ ಕಾಲು ಹಿಡ್ದು ಎಳಿಬೇಕು. ಈ ತರ ಜನಗಳು ನಮ್ಮಲ್ಲಿ ಎಷ್ಟೋ ಜನ ಸಿಗ್ತಾರೆ. ನಮ್ಮ ರಿಲೇಟಿವ್ ಆಗಲೇ ಸಿಗ್ತಾರೆ, ನಮ್ಮ ಆಜು ಬಾಜುನೇ ಇರ್ತಾರೆ, ನಮ್ಮ ಫ್ರೆಂಡ್ ಸರ್ಕಲ್ಲೇ ಇರ್ತಾರೆ, ಎಲ್ಲರೂ ಇರ್ತಾರೆ. ನಮಗೆ ಬೇಕಾಗಿದ್ದೇನಪ್ಪ, ಒಳ್ಳೇದಾಗ್ಬೇಕು. ನಮ್ಮ ಜೀವನಕ್ಕೆ ಯೂನಿವರ್ಸ್ ಕೊಟ್ಟಿದ್ದಾರೆ, ನಾನು ಅದನ್ನ ಒಳ್ಳೆ ರೀತಿಯಿಂದ ಇಟ್ಕೋಬೇಕು, ನಾವು ಅದನ್ನ ಒಳ್ಳೆ ರೀತಿಯಿಂದ ಬಳಸ್ಕೋಬೇಕು. ನಮ್ಗೆ ಕೈಲಾದ್ರೆ ಹೆಲ್ಪ್ ಮಾಡೋಣ, ಇಲ್ಲ ಅಂದ್ರೆ ಒಳ್ಳೇದನ್ನ ಮಾಡೋಣ. ಆದ್ರೆ ಒಳ್ಳೇದ್ ಮಾಡೋಣ, ಇಲ್ಲ ಅಂದ್ರೆ ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು. ನಾವು ಕೆಟ್ಟದಂತೂ ಬಯಸ್ಬಾರ್ದು. ನಮಗೆ ಯೂನಿವರ್ಸ್ ಒಳ್ಳೇದ್ ಮಾಡಿದಾನೆ ಅಂತ ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಹೊರತು ಕೆಟ್ಟದ್ ಮಾಡೋದಲ್ಲ. ಹಾಗೆ ಎಮೋಷನ್ ಸ್ಟ್ರಕ್ ಆಗೋದನ್ನ ಬಿಟ್ಟು ನಿಮ್ಮಲ್ಲಿರುವಂತ ಎಲ್ಲಾ ಪಾಸಿಟಿವ್ ಎನರ್ಜಿಯನ್ನು ಹಾಕಿ ನಿಮಗೆ ಬಂದಂತ ಅವಕಾಶಗಳನ್ನ ಸದೃಢವಾಗಿ ಅದನ್ನ ಬಳಸ್ಕೊಳ್ಳುವಂತ ರೀತಿ ನಿಮ್ಗಾಗಬೇಕು. ಕಿಂಗ್ ಆಫ್ ವಾಂಡ್ಸ್ ಹೇಳಿದೆ. ಇದೆಲ್ಲ ಏನಪ್ಪಾ ಅಂದ್ರೆ ಇದಿಷ್ಟು ಕಷ್ಟ ಯೂನಿವರ್ಸ್ ಕೊಟ್ಟಿದ್ದಾರೆ, ಕಷ್ಟಪಟ್ಟು ಅದನ್ನ ಸಂಪಾದನೆ ಮಾಡ್ಬೇಕು, ನ್ಯಾಯ ಸಿಕ್ತು, ಅದನ್ನ ಎಮೋಷನ್ಸ್ ಬಿಲ್ಡ್ ಮಾಡಿದೆ, ಅದನ್ನ ಒಳ್ಳೆ ರೀತಿಯಿಂದ ಇದ್ರೆ ನೀವು ರಾಜ ಅಂತೆ ಇರ್ತೀರಾ. ಇಲ್ಲಿ ಸಹಿತ ವಾಂಡ್ಸ್ ಹೊಂದಿದೆ, ಕಿಂಗ್ ಆಫ್ ವಾಂಡ್ಸ್ ಅಂದ್ರೆ ನೀವೇ ಕಿಂಗ್. ನಿಮ್ಮ ಜೊತೆಗಿರುವಂತಹ ಪ್ರತಿಯೊಂದು ಅವಕಾಶಗಳನ್ನು ನೀವು ಮೆಟ್ಟಿ ನಿಂತ್ರೆ, ನಿಮ್ಮೆಲ್ಲಾ ಕಷ್ಟಗಳನ್ನು ಮೆಟ್ಟಿ ನಿಂತ್ರೆ ನಿಮಗೆ ಒಳ್ಳೆ ಅವಕಾಶಗಳಿದೆ. ಒಳ್ಳೆ ರೀತಿಯಿಂದ ನೀವು ಜೀವನ ಮಾಡಬಹುದು ಅನ್ನೋದನ್ನ ಈ ಕಾರ್ಡ್ ತಿಳಿಸ್ಕೊಡ್ತಾ ಐತಿ. ನಿಮ್ಮೆಲ್ಲಾ ಕನಸುಗಳು ಈಡೇರೋ ಟೈಮಲ್ಲಿ, ನಿಮ್ಗೆ ನ್ಯಾಯ ಸಿಗುವಂತಹ ಟೈಮಲ್ಲಿ ನೀವೇನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಲೆಕ್ಕೋ, ನಿಮ್ಮ ಭಾವನೆಗಳಿಂದ ನೀವೇ ದೂರ ಆಗ್ತಾ ಇದ್ದೀರಾ. ನಿಮ್ ಜೀವನದಲ್ಲಿ ಇಷ್ಟು ದಿನ ಜೀವನದಲ್ಲಿ ಕಷ್ಟ ಏನ್ ಪಟ್ಟಿದಿರಲ್ಲ, ಆ ಕಷ್ಟದಿಂದ ಜಿಗುಪ್ಸೆಗೊಂಡು ಬೇಡ, ಈ ಜೀವನನೇ ಬೇಡ, ಹೋಗೋಣ, ನಾವ್ ಎಲ್ಲಾದ್ರೂ ಹೋಗೋಣ, ಇದನ್ನೇ ಬೇಡ. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿರ್ತೀವಿ. ಆಗ ನಾವು ಬರೀ ಎಮೋಷನ್ಸ್ ಅಲ್ಲಿ ತುಂಬಿಕೊಂಡು ಮೈಂಡ್ ಏನ್ ಮಾಡ್ತೀವಿ, ನಾವು ಸ್ಟಕ್ ಮಾಡ್ಕೊಂಡ್ಬಿಡ್ತೀವಿ. ಯಾವ ಕಡೆನೂ ನಾವು ಯೋಚನೆ ಮಾಡೋದಿಲ್ಲ. ಈ ಜೀವನ ಬೇಡಪ್ಪ, ನನಗೆ ಈ ಜೀವನದಿಂದ ನನಗೆ ಮುಕ್ತಿ ಸಾಕು, ನನಗೆ ಬೇಡ ಇದು, ನಾನು ಏನಾದ್ರೂ ಮಾಡ್ಕೊಳ್ಳೋಣ, ಇಲ್ಲಿ ಇರೋದು ಬೇಡ, ಏನೇನೋ ಥಿಂಕ್ ಮಾಡ್ತಿರ್ತೀವಿ. ಆ ಥಿಂಕ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ನಾವು ಅದನ್ನ ಕಣ್ಬಿಟ್ಟು ನೋಡ್ಬೇಕು. ನಮಗೆ ಯೂನಿವರ್ಸ್ ಎಲ್ಲ ಕೊಟ್ಟಿರುತ್ತೆ. ನಮ್ಮಲ್ಲಿರುವಂತ ಎಲ್ಲಾ ಆಸೆ ಕನಸುಗಳಿಗೆ ಯೂನಿವರ್ಸ್ ನಮಗೆ ಸಪೋರ್ಟಿವ್ ಆಗಿ ನಿಂತಿರುತ್ತೆ. ಬಟ್ ಅದನ್ನ ನಾವು ಹಿಂತಿರುಗಿ ನೋಡಿಲ್ಲ ನೀವು. ಈಗ ಯೂನಿವರ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದಾರೆ, ಅದನ್ನ ಭದ್ರತೆಯಾಗಿ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ, ನ್ಯಾಯ ಕೊಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ರಿ, ಎಮೋಷನ್ ಸ್ಟ್ರಕ್ ಆಗಿ ನಿಮ್ ಜೀವನವನ್ನು ನೀವೇ ಜಿಗುಪ್ಸಿ ಹೊಂಟು ಬೇಡ, ಈ ಜೀವನನೇ ಬೇಡ ಅಂತ ಹೇಳಿ ನೀವು ಒಬ್ಬಂಟಿಯಾಗಿ ಹೋಗ್ತಾ ಇದ್ದೀರಾ. ಅದನ್ನ ಬಿಟ್ಟು ನಾವು ಒಳ್ಳೆ ರೀತಿಯಿಂದ ಯೋಚನೆ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಆಸೆಗಳಿದ್ದೇವೆ. ಅದನ್ನ ಒಂದೇ ಹೊರತುಪಡಿಸಿದ್ರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳಿವೆ. ಆತ್ಮವಿಶ್ವಾಸ ಇಟ್ಕೊಂಡು ಜೀವನ ನಡೆಸ್ತಾ ಹೊರಟ್ರಿ ಅಂದ್ರೆ ನಿಮಗೆ
ಮುನ್ನುಗ್ಗುವ ಶಕ್ತಿನೂ ಐತಿ. ಮುನ್ನುಗ್ಗುವಂತ ಶಕ್ತಿಯನ್ನು ಹೊಂದಬೇಕು ನೀವು. ಮನಸ್ಸಲ್ಲಿ ಆತ್ಮವಿಶ್ವಾಸ ಹೊಂದ್ಕೋಬೇಕು. ಸೆಲ್ಫ್ ಅಂದ್ರೆ ನಮ್ಮ ಸ್ವಂತವಾಗಿ ನಾವು ಯೋಚನೆ ಮಾಡ್ಬೇಕು. ಏನೆಲ್ಲ ಮಾಡ್ಬೇಕು, ನಾವು ಹೆಂಗ್ ಮಾಡ್ಬೇಕು, ಒಳ್ಳೆ ರೀತಿಯಿಂದ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಎಲ್ಲಾ ಕೆಲಸದಲ್ಲೂ ನನಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ನೀವು ಹೊರಟ್ರಿ ಅಂದ್ರೆ ಒಳ್ಳೆ ಉದ್ಯೋಗ ಸಿಗುತ್ತೆ. ಒಳ್ಳೊಳ್ಳೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಅಂದ್ರೆ ಮ್ಯಾರೇಜ್ ಅಲ್ಲಿ ಏನಾದ್ರು ಇಶ್ಯೂ ಇತ್ತು ಅಂದ್ರೆ ಮ್ಯಾರೇಜ್ ಇಶ್ಯೂ ಎಲ್ಲ ಹೋಗುತ್ತೆ. ನಿಮ್ಮ ಸಂಬಂಧದಲ್ಲಿ ಯಾವ್ದಾದ್ರು ಬ್ರೇಕಪ್ ಆಗಿತ್ತು ಅಥವಾ ನಿಮ್ಮ ಸಂಬಂಧದಲ್ಲಿ ಯಾವ್ದಾದ್ರು ಅಡೆತಡೆಗಳಿದ್ವು ಅಂದ್ರೆ ಇದೆಲ್ಲ ಸರಿ ಐತಿ. ಇದೆಲ್ಲವೂ ನಿಮಗೆ ಕೊಟ್ಟಿರ್ತಾರೆ. ಬಟ್ ನೀವು ನಿಮ್ಮದೇ ಆದ ಯೋಚನೆಯಲ್ಲಿ ಇರೋದ್ರಿಂದ ಇವ್ಯಾವೂ ನಿಮಗೆ ಕಾಣ್ತಾ ಇಲ್ಲ. ಅದನ್ನೆಲ್ಲ ಇವನ್ನೂ ನೋಡ್ಬೇಕು, ಹಿಂದೂ ನೋಡ್ಬೇಕು, ನೀವು ಮುಂದೆ ನೋಡಿದ್ರಿ ಅಂದ್ರೆ ನೀವು ಒಳ್ಳೆ ಅಪರ್ಚುನಿಟಿಗಳಿದಾವೆ. ಯೂನಿವರ್ಸ್ ಎಷ್ಟು ಚೆನ್ನಾಗಿ ಕಾರ್ಡ್ ಕೊಟ್ಟಿದ್ದಾರೆ ಅಂತ ನೋಡ್ರಿ. ನಿಮಗೆಲ್ಲ ಕೊಟ್ಟಿದ್ದೀನಿ, ಅದನ್ನ ಭದ್ರವಾಗಿ ಕಾಪಾಡ್ಕೊಳ್ರಿ. ಜಸ್ಟಿಸ್ ನ್ಯಾಯ ಸಿಕ್ಕಿದೆ. ಬಟ್ ನೀವು ಇದ್ನ್ಯಾವುದು ನೋಡ್ದೆ ನೀವು ಒಂಟಿಯಾಗಿ ಜಿಗುಪ್ಸೆಗೊಂಡು ಹೊರ ಹೋಗ್ತಾ ಇದ್ದೀರಾ. ಹೀಗಿದ್ದಾಗ ಯಾರು ತಾನೇ ಏನ್ ಮಾಡಕ್ಕಾಗತ್ತೆ. ಮುಂದೆ ಸಹಿತ ಆ ಜಿಗುಪ್ಸೆಯಿಂದ ಅದನ್ನ ಬಿಟ್ಟು ಮುಂದೆ ನೋಡಿದ್ರು ಅಂದ್ರೆ ಅವರಿಗೆ ಕಿಂಗ್ ಆಫ್ ವಾಂಡ್ಸ್ ಅಂದ್ರೆ ಆತ್ಮವಿಶ್ವಾಸ, ಮುನ್ನುಗ್ಗುವ ಶಕ್ತಿ, ಮುನ್ನುಗ್ಗುವಂತಹ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ ಎಲ್ಲದರಲ್ಲೂ. ಇದ್ರಲ್ಲೇ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಸಂಬಂಧದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಅವ್ರು ಏನೇ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಸಹಿತ ಎಲ್ಲದಕ್ಕೂ ಬದ್ಧವಾಗಿ ನಿತ್ರೆ, ಆತ್ಮವಿಶ್ವಾಸವಾಗಿ ನಿತ್ರೆ, ಮುನ್ನುಗ್ಗುವಂತಹ ಸಾಮರ್ಥ್ಯ ಹೊಂದಿರುವಂತಹ ವ್ಯಕ್ತಿಯಾಗಿರ್ತಾರೆ ಇವರು. ಈ ತರ ವ್ಯಕ್ತಿತ್ವ ಇರೋದನ್ನ ನಾವು ಅಳವಡಿಸಿಕೊಂಡ್ರೆ ನಮಗೆ ಹುಣ್ಣಿಮೆ ಕಳೆದು ಸ್ವಲ್ಪ ದಿನದಲ್ಲೇ ನಮ್ಮೆಲ್ಲ ಕಷ್ಟಗಳು ತೀರಿ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳನ್ನು ಯೂನಿವರ್ಸ್ ಕೊಡ್ತಾರೆ ನಿಮಗೆ ಅನ್ನೋದು ಇವತ್ತಿನ ಕಾರ್ಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಎಲ್ಲರೂ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನಾನು ಮುಂದೆ ತರಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗಾಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.